ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಕ್ಟ್ ಮಾಡಿರುವಂತಹ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಈ ಸಿನಿಮಾವನ್ನ ನೋಡಿದವರು ಈ ಸಿನಿಮಾ ಅಷ್ಟಕ್ಕಷ್ಟೇ ಅಂತ. ಇನ್ನೂ ಕೂಡ ಸಾಕಷ್ಟು ಜನ ಕಾಟೇರ ಸಿನಿಮಾ ನೋಡಿದವರು ಅಪಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿಲ್ಲ, ಅಷ್ಟಕ್ಕಷ್ಟೇ ಅನ್ನೋ ಥರ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಕಾಟೇರ ಸಿನಿಮಾವನ್ನ ಯಾಕೆ ನೋಡಬೇಕು? ಈ ಒಂದು ಸಿನಿಮಾದಲ್ಲಿ ಅಂಥದ್ದೇನಿದೆ? ನೆಗೆಟಿವ್ ಆದಂಥ ಅಂಶಗಳೇನಿವೆ, ಪಾಸಿಟಿವ್ ಆದಂಥ ಅಂಶಗಳೇನಿವೆ? ಸೊ ಇವತ್ತು ನಾನು ನಿಮಗೆ ಕಾಟೇರ ಸಿನಿಮಾದ ಹಾನೆಸ್ಟ್ ರಿವ್ಯೂ ಅನ್ನು ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ. ಎಸ್ ವೀಕ್ಷಕರೇ, ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡಿರುವಂತಹ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ಎಸ್, ನಾವು ದರ್ಶನ್ ಅವರನ್ನು ವಿಭಿನ್ನವಾದ ಪಾತ್ರಗಳಲ್ಲೆಲ್ಲ ನೋಡಿರ್ತೀವಿ. ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ದರ್ಶನ್ ಅವರ ಕೆರಿಯರಲ್ಲಿ ಇದು ಒಂದು ಅದ್ಭುತವಾದಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನ ಬಳಗವೇ ಸಾಕಷ್ಟು ದೊಡ್ಡದು. ಇದು ಆ ಅಭಿಮಾನಿಗಳಿಗೆ ದೊಡ್ಡ ಟ್ರೀಟ್ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಫ್ಯಾನ್ಸು ಜೊತೆಗೆ ಅವರು ಮಾಡಿರುವಂತಹ ಸಿನಿ ಜರ್ನಿಯಲ್ಲಿ ಇದೊಂದು ಮೈಲುಗಲ್ಲು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಯಾಕಂದರೆ ಒಂದು ವಾರದ ಹಿಂದೆಯೇ ಎಲ್ಲ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂಥದ್ದು. ಸೊ ಹಳ್ಳಿಯಿಂದ ಹಿಡಿದು ಬೆಂಗಳೂರು ಸಿಟಿಯವರೆಗೂ ಕೂಡ ಈ ಸಿನಿಮಾವನ್ನು ಇಷ್ಟಪಟ್ಟಿದ್ದಾರೆ. ಎಲ್ರಿಗೂ ಕೂಡ ಟಚ್ ಆಗುತ್ತೆ. ನಾವು ಮಂಡ್ಯ ಭಾಗದ ಜನರಿಂದ ಹಿಡಿದು ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡ್ತಿರುವಂಥ ಜನರಿಗೆ ಎಲ್ರಿಗೂ ಕೂಡ ಇದು ಟಚ್ ಆಗುತ್ತೆ. ಅಷ್ಟೊಂದು ಅದ್ಭುತವಾಗಿ ಈ ಸಿನಿಮಾವನ್ನು ತೆಗೆದಿದ್ದಾರೆ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಅವರು. ರಾಬರ್ಟ್ ಸಿನಿಮಾದಲ್ಲಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಸಿನಿಮಾದಲ್ಲಿ ಕಾಟೇರ ಸಿನಿಮಾದಲ್ಲಿ ಏನು ದರ್ಶನ್ ಅವರನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಂದರೆ ಎರಡು ಮಾತೇ ಇಲ್ಲ. ಇನ್ನು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ನಿಭಾಯಿಸಿರುವಂಥದ್ದು ಹೀರೋಯಿನ್ ಮಾಲಾಶ್ರೀಯವರ ಮಗಳು ಆರಾಧನಾ. ಇವರು ಕೂಡ ಹೊಸೊಬ್ರಂತ ಅನ್ಸೋದೇ ಇಲ್ಲ. ಸ್ಕ್ರೀನ್ ಮೇಲೆ ಇವರನ್ನು ನೋಡಿದಾಗ ಹೊಸೊಬ್ರಂತ ಖಂಡಿತವಾಗ್ಲೂ ಅನಿಸಲ್ಲ. ಅಷ್ಟೊಂದು ನ್ಯಾಯ ಕೊಟ್ಟಿದ್ದಾರೆ ಈ ಒಂದು ಪಾತ್ರಕ್ಕೆ, ಅವರ ಪಾತ್ರಕ್ಕೆ. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಬರ್ತೀನಿ. ಸೂಪರಾಗಿ ವರ್ಕೌಟ್ ಆಗಿರೋದು ಈ ಸಿನಿಮಾದಲ್ಲಿ ಏನು ಅಂತ ಅಂದರೆ ಇವರ ಆ್ಯಕ್ಷನ್, ದರ್ಶನ್ ಅವರ ಆ್ಯಕ್ಷನ್ ಜೊತೆಗೆ ಎಮೋಷ್ನಲ್, ಆ ಒಂದು ಎಮೋಷನ್ ಕಂಟೆಂಟ್ ಏನಿದೆ ಜನರಿಗೆ ತುಂಬಾ ಹಿಡಿಸ್ಬಿಟ್ಟಿದೆ. ಇನ್ನೂ ಕೂಡ ಆ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಅವರ ಪಾತ್ರದಲ್ಲಿ ಅಂದರೆ ಆ್ಯಕ್ಷನ್ ಕೂಡ ಫುಲ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಸೂಪರಾಗಿ ಆ್ಯಕ್ಷನ್ ಇದೆ, ಆ್ಯಕ್ಟಿಂಗ್ ಮಾಡಿರುವಂಥದ್ದು. ಇನ್ನು ಕ್ಲೈಮ್ಯಾಕ್ಸ್ನಲ್ಲಿ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಒಳ್ಳೆ ಮೆಸೇಜ್ ಅಂತೂ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ, ಲಾಸ್ಟ್ಗೆ ಒಂದು ಕ್ಲೈಮ್ಯಾಕ್ಸ್ ಇದೆ, ನಿಮಗೆ ಅಂತೂ ತುಂಬ ಇಷ್ಟ ಆಗುತ್ತೆ. ಒಂಥರ ಹೆಂಗಾಗುತ್ತೆ ಅಂದರೆ ಒಂದು ಮೈ ರೋಮಾಂಚನ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಅದು ಕ್ಲೈಮ್ಯಾಕ್ಸ್ ಬಂದಿರುವಂಥದ್ದು. ಫಸ್ಟ್ ಹಾಫ್ನ ಬಗ್ಗೆ ನಾವು ಮಾತನಾಡೋದಾದರೆ, ಫಸ್ಟ್ ಹಾಫಲ್ಲಿ 20 ವರ್ಷಗಳ ಹಿಂದೆ ಏನು ಘಟನೆ ನಡೀತು ಅಂದರೆ ಉಳುವವನೇ ಹೊಲದೊಡೆಯ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ತಂದಿದ್ದಾರೆ ಫಸ್ಟ್ ಹಾಫಲ್ಲಿ. ಅದು ಎಂತ ಅಂತ ಅಂದರೆ ಫಸ್ಟ್ ಹಾಫಲ್ಲಿ ಮಾತ್ರ ಇದೆ. ಲಾಸ್ಟಲ್ಲಿ ಅದನ್ನು ಎಲ್ಲೋ ಒಂದು ಕಡೆ ಅದನ್ನು ಅವರು ಇನ್ನೂ ತೆರೆದಿಟ್ಟಿಲ್ಲ. ಅದಾದಮೇಲೆ ಫಸ್ಟ್ ಹಾಫಲ್ಲಿ ಅದರ ವಿರುದ್ಧವಾಗಿ ದರ್ಶನ್ ಅವರು ಹೋರಾಡ್ತಾರೆ. ದರ್ಶನ್ ಅವರ ಹೆಸರು ಕಾಟೇರ ಅಂತ ಸಿನಿಮಾದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಥರ ಇದೆ. ಹಾಗೆಯೇ ಅದರ ವಿರುದ್ಧವಾಗಿ ಅವರು ಹೋರಾಡ್ತಾರೆ. ಉಳುವವನೇ ಒಡೆತೊಡೆಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುತ್ತಲ್ವ. ಇಂದಿರಾ ಗಾಂಧಿ ಅವರು ಇರುವಂತಹ ಟೈಮಲ್ಲಿ ದೇವರಾಜ ಅರಸು ಅವರು ತಂದಿರುವಂಥ ಒಂದು ಕಾಯ್ದೆ, ಇದರ ವಿರುದ್ಧವಾಗಿ ಅಂದರೆ ಹೋರಾಡ್ತಾರೆ ಇವರು ದರ್ಶನ್ ಅವರು. ಸಖತ್ತಾಗಿ ಮಾಸ್ ಆಗಿ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಇನ್ನು ಸಂಗೀತ ಬಗ್ಗೆ ನಾವು ಮಾತನಾಡೋದಾದರೆ ವಿ ಹರಿಕೃಷ್ಣ ಅವರು ಸೂಪರಾಗಿ ಸಾಂಗ್ಸ್ಗಳನ್ನು ಮಾಡಿದ್ದಾರೆ. ಸಿನಿಮಾದಲ್ಲಿ 3-4 ಸಾಂಗ್ ಇದೆ, ಅದ್ಭುತವಾಗಿ ಸಾಂಗ್ ಇದೆ. ಜೊತೆಗೆ ಅದರಲ್ಲಿ ಡ್ಯಾನ್ಸ್ ಕೂಡ ಆರಾಧನಾ ಅವರು ಸಖತ್ತಾಗಿ ಮಾಡಿದ್ದಾರೆ. ಸೊ ಡ್ಯಾನ್ಸು ಸೂಪರ್ ಅಂತಲೇ ಹೇಳ್ಬೋದು. ನಿಮಗೆಲ್ರಿಗೂ ಈಗ ಅದಕ್ಕೆ ಮುಂಚೆನೇ, ರಿಲೀಸ್ಗಿಂತ ಮುಂಚೆ ಟ್ರೈಲರ್ ನೀವು ನೋಡಿದ್ದೀರಾ, ಅದರಲ್ಲಿ ಅದ್ಭುತವಾಗಿ ಅವರು ಆರಾಧನಾ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಾಂಗ್ಗಳ ಬಗ್ಗೆ ನಾವು ಮಾತನಾಡೋದಾದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದೇ ಹೀರೋಯಿನ್ ಬಗ್ಗೆ ಅಂತ ಅಂದರೆ ಅದೇ ಹೊಸೊಬ್ರು ಅಂತ ಖಂಡಿತವಾಗ್ಲೂ ಅನಿಸಲ್ಲ, ಅಷ್ಟು ಚೆನ್ನಾಗಿ ಅವರನ್ನು ಪಳಗಿಸಿದ್ದಾರೆ. ಸೊ ನಿಜಕ್ಕೂ ತರುಣ್ ಸುಧೀರ್ ಅವರು ಗ್ರೇಟ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗನ್ನು ತೆಗೆಸಿರುವಂಥದ್ದು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಮದುವೆ ಆಗ್ತ್ಯಾ ಇಲ್ಲ ನಿನ್ನ ಕುತ್ತಿಗೆನೋ ಕೊಚ್ಚು ಕನ್ಸ್ಬಿಡ್ಲಾ? ಇನ್ನು ಮಾನವೀಯತೆ ಜೊತೆಗೆ ಮನುಷ್ಯತ್ವದ ಬಗ್ಗೆ ಕ್ಲೈಮ್ಯಾಕ್ಸಲ್ಲಿ ಹೇಳಿರುವಂಥದ್ದು. ಸೊ ಮನುಷ್ಯತ್ವ ಎಷ್ಟು ಇಂಪಾರ್ಟೆಂಟ್, ಮಾನವೀಯತೆ ಎಷ್ಟು ಇಂಪಾರ್ಟೆಂಟ್, ಅವೆಲ್ಲವನ್ನ ಕೂಡ ಫೈನಲ್ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಹೇಳಿರುವಂಥದ್ದು.
ಮಾಡಿರುವಂಥದ್ದು. ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಕಾಟೇರ ಅಂತ ಅಂದರೆ ಏನು ಅಂತ ಒಂದಿಷ್ಟು ಪ್ರಶ್ನೆ ಬಂದಿರುತ್ತೆ. ಕಾಟೇರ ಅಂದರೆ ಅದರಲ್ಲಿ ಯಾರು ದರ್ಶನ್ ಅವರು 2 ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಅದೇ ಹೇಳಿದ ಥರ 20 ವರ್ಷಗಳ ಹಿಂದಿನ ಕಥೆ ಆಗಿರುವಂಥದ್ದು. ಇನ್ನು ಉಳುವವನೇ ಒಳದೊಡೆಯ ಅನ್ನುವಂಥ ಕಾನ್ಸೆಪ್ಟ್ ಅವತ್ತಿತ್ತು. ನಮಗೆ ಇವಾಗ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಪುಣ್ಯಕ್ಕೆ ನಾವು ಆ ವರ್ಷದಲ್ಲಿ ಇಲ್ಲ, ಆ ಟೈಮ್ ಇವಾಗ ಇಲ್ಲ, ಎಷ್ಟೋ ಬದಲಾಗಿದೆ, ರೈತರ ಜೀವನ ಕೂಡ ಬದಲಾಗಿದೆ ಅನ್ನುವಂಥದ್ದು. ಆದರೆ ಎಲ್ಲ ಒಂದು ಕಡೆ ರೈತರಿಗೆ ಇಲ್ಲಿ ನ್ಯಾಯವನ್ನು ಒದಗಿಸಿದ್ದಾರೆ ಈ ಸಿನಿಮಾದಲ್ಲಿ ಅಂತಲೇ ಹೇಳ್ಬೋದು. ರೈತರ ಕಷ್ಟ ಇರ್ಬೋದು, ಆ ಟೈಮ್ನಲ್ಲಿ ಎಷ್ಟೊಂದು ಕಷ್ಟಪಡ್ತಾ ಇದ್ರು, ಜಮೀನ್ದಾರಿಕೆ ಅದರ ಟೈಮಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ರು, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೆಗೆದಿಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ದರ್ಶನ್ ಅವರ ಹೋರಾಟ ಫುಲ್ ಅಂದರೆ ಫಸ್ಟ್ ಆಫ್ ಅಲ್ಲೆಲ್ಲ ದರ್ಶನ್ ಅವರು ಹೋರಾಟ ಮಾಡ್ತಾರೆ, ಈ ಒಂದು ರೈತರ ಪರವಾಗಿ ಅವರು ಹೋರಾಟ ಮಾಡ್ತಾರೆ, ಅದ್ಭುತವಾಗಿ ತೆಗೆದಿಟ್ಟಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಜಾತಿ ಭೇದ ಸೆಕೆಂಡ್ ಹಾಫ್ನಲ್ಲಿ ಫುಲ್ ಕಂಟಿನ್ಯೂ ಅದೇ ಆಗುತ್ತೆ. ಜಾತಿ ಭೇದ ಭಾವ ಬಂದುಬಿಡುತ್ತೆ. ಅಲ್ಲಿ ಒಂದಿಷ್ಟು ಸೀಕ್ವೆನ್ಸ್ಗಳು ಸಖತ್ತಾಗಿದೆ, ಹಾರ್ಟ್ ಟಚಿಂಗ್ ಇದೆ ಅಂತಲೇ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಇನ್ನು ಜಾತಿ ಅಂತಲೇ ನಾವು ಹೋರಾಡ್ತೀವಿ, ಅಲ್ಲಿ ಮಾನವೀಯತೆಯನ್ನೇ ನಾವು ನೋಡಲ್ಲ, ಜಾತಿ ಅಂತಲೇ ಇರ್ತೀವಿ, ಮಾನವೀಯತೆಗೆ ಎಲ್ಲೋ ಒಂದು ಕಡೆ ಜಾಗ ಇಲ್ಲ ಅನ್ನೋದು ಈ ಸಿನಿಮಾದಲ್ಲಿ ತೆರೆದಿಟ್ಟಿದ್ದಾರೆ. ಮಾನವೀಯತೆ ಇದೆ ಅನ್ನೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾವನ್ನು ನಾವು 3 ಗಂಟೆ ನೋಡ್ತೀವಿ. 3 ಗಂಟೆ ಕೂಡ ಯಾವುದೇ ರೀತಿಯಾಗಿ ಬೇಜಾರಂತ ಅನಿಸಲ್ಲ, ಮತ್ತು ಏನು ಎಲ್ಲೋ ಒಂದು ಕಡೆ ಸ್ಲೋ ಅಂತಲೂ ಕೂಡ ಅನಿಸಲ್ಲ, ಸ್ಲೋ ಇಲ್ಲ. ಮತ್ತು ಆ ಕಾನ್ಸೆಪ್ಟ್ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದಾಗಿ 3 ಗಂಟೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಸಿನಿಮಾ ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಸಿನಿಮಾವನ್ನು ತೆಗೆದಿಟ್ಟಿದ್ದಾರೆ. ಲ್ಯಾಗ್ ಅಂತಲೂ ಕೂಡ ಖಂಡಿತವಾಗ್ಲೂ ಅನಿಸಲ್ಲ, ಸ್ಲೋ ಅಂತಲೂ ಅನಿಸಲ್ಲ, ಲ್ಯಾಗ್ ಅಂತಲೂ ಅನಿಸಲ್ಲ. ಸೊ ಕನ್ಫ್ಯೂಷನ್ಸ್ ಎಲ್ಲಿ ಇಲ್ಲ, ನಮಗೆ ಡೈರೆಕ್ಟಾಗಿ ಅರ್ಥ ಆಗುತ್ತೆ, ಸಿನಿಮಾ ಅಷ್ಟು ಬೇಗ ಅರ್ಥ ಆಗಿಬಿಡುತ್ತೆ. ಲ್ಯಾಗ್ ಅಂತ ಅನಿಸಲ್ಲ, ಜೊತೆಗೆ ಏನು ಕನ್ಫ್ಯೂಷನ್ಸ್ ಗೊಂದಲ ಅಂತ ಅನಿಸಲ್ಲ, ಬೇಗನೆ ಅರ್ಥ ಆಗಿಬಿಡುತ್ತೆ ನಮಗೆ. ಕತೆ ಒಳಗಡೆ ಕತೆ ಅಂತ ಜಾಸ್ತಿ ನಮಗೆ ಅದು ತಲೆಗೆ ಬರಲ್ಲ. ಈ ಒಂದು ಸಿನಿಮಾವನ್ನು ನೋಡಿದಾಗ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಅದೇ ಥರ ಮಾತನಾಡೋದ್ರಾಗೆ ಎಲ್ಲೋ ಕಡೆ ಒಂದು ಅನಿಸುತ್ತೆ, ಎಲ್ಲ ಒಂದು ಕಡೆ ಕತೆ ಇನ್ನೂ ಕೂಡ ರೈತರ ರಿಲೇಟೆಡ್ ಇನ್ನೂ ಕೂಡ ಜಾಸ್ತಿಯಾಗಿ ಕಂಟೆಂಟ್ ಬರಬೇಕಿತ್ತು. ಎಲ್ಲೋ ಕಥೆಯನ್ನು ಎಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ನಮಗೆ ಅರ್ಥ ಆಗುತ್ತೆ, ಬಟ್ ಇನ್ನೂ ಕೂಡ ಎಲ್ಲ ಕಥೆನ ಎಗರಿಸಿದ್ದಾರೆ ಅನ್ನೋದು ಒಂದೊಂದು ಸ್ವಲ್ಪ ತಲೆಯಲ್ಲಿ ಬಂದುಬಿಡುತ್ತೆ. ಅದು ತರುಣ್ ಸುಧೀರ್ ಅವರು ಸೂಪರಾಗಿ ತಲೆ ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ಜನರನ್ನು ಸೆಳೆಯೋ ಥರ. 3 ಗಂಟೆ ಹೊತ್ತು ಆರಾಮದಲ್ಲಿ ನೋಡ್ಬೋದು, ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನ್ನುವಂಥದ್ದು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಕೂಡ ಇದೆ, ರೈತರ ಪರವಾಗಿ ದರ್ಶನ್ ಅವರು ಹೋರಾಡುವಂಥದ್ದು ಮಾಸಾಗಿ, ಅವರನ್ನು ನಾವು ಮಾಸಾಗಿ ನೋಡಿರ್ತೀವಿ. ಸೊ ಸೆಕೆಂಡ್ ಹಾಫ್ನಲ್ಲಿ ಅದು ಇದೆ. ಕೋಣವನ್ನು ಇಟ್ಕೊಂಡಿರುವಂಥದ್ದು ಅದೂ ನಿಮಗೆ ಗೊತ್ತಾಗುತ್ತೆ, ಅದೇ 2 ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ ದರ್ಶನ್ ಅವರು. ಸೊ ಅದು ಕೂಡ ತುಂಬಾ ಅದ್ಭುತವಾಗಿ ಏನು ಕಾಣಿಸ್ಕೊಂಡಿರುವಂಥದ್ದು. ಆ ಥರ ಕೂಡ ಇಷ್ಟ ಆಗುವಂತಹ ಮೂವಿನೇ, ಎಲ್ಲರೂ ನೋಡ್ಬೋದು. ಜೊತೆಗೆ ಫ್ಯಾಮಿಲಿ ಎಲ್ಲರೂ ಕೂತು ನೋಡುವಂತಹ ಸಿನಿಮಾ ಇದು ಅಂತಲೇ ಹೇಳ್ಬೋದು. ತರುಣ್ ಸುಧೀರ್ ಅವರ ಆ್ಯಕ್ಷನ್ ಕಟ್ ಅದೇ ಹೇಳ್ಬೋದು, ಅದು ಕೂಡ ಅದ್ಭುತವಾಗಿದೆ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲಾಗಿ ಹೇಳಬೇಕು ಅಂತ ಅಂದರೆ ಇದು ದರ್ಶನ್ ಅವರ ಫ್ಯಾನ್ಸ್ಗೆ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಅಷ್ಟು ಅಂದರೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಅಂದರೆ ಈಗ ಹೇಗೂ ನ್ಯೂ ಇಯರ್ ಎಂಡಲ್ಲಿದ್ದೀವಿ ನಾವು, ದರ್ಶನ್ ಅವರ ಫ್ಯಾನ್ಸ್ಗೆ ಇದು ಖಂಡಿತವಾಗ್ಲೂ ಹಬ್ಬ. ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ ಫಸ್ಟಿಂದ ಲಾಸ್ಟ್ ತನಕ, ಏನಪ್ಪ ದರ್ಶನ್ ಅವರ ಮೂವಿ ಯಾವತ್ತು ಬರುತ್ತೆ ಅಂತ. ಎಲ್ಲ ಅವರ ಫ್ಯಾನ್ಸ್ಗೂ ಸಿಕ್ಕಾಪಟ್ಟೆ ಒಳ್ಳೆ ಭರ್ಜರಿಯಾದಂತಹ ಊಟ ಕೊಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳಿದರೆ ತಪ್ಪಾಗಲಾರದು. ಸೊ ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಇರುವಂಥದ್ದು. ಈ ಸಿನಿಮಾ ಇನ್ನೂ ಕೂಡ ಅದ್ಭುತವಾಗಿ ತೆಗೆದಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ನಾವು ಮಾತಾಡೋಕ್ಕಾಗಲ್ಲ, ಅಷ್ಟು ಸಿನಿಮಾ ನೋಡಿದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇನ್ನೂ ದರ್ಶನ್ ಅವರು ಯಾವ ರೀತಿಯ ಸಿನಿಮಾ ಮಾಡ್ತಾರೆ ಮುಂದಿನ ವರ್ಷದಲ್ಲಿ ನೋಡಬೇಕು. ಸೊ ಈ ಸಿನಿಮಾವಂತೂ ಸಖತ್ತಾಗಿ ಸೂಪರ್ ಆಗಿದೆ, ಕೋಟಿ ಬಾಚುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಈ ಹಿಂದೆಯೂ ಕೂಡ ಟಿಕೆಟ್ 1 ವಾರದ ಹಿಂದೆಯೇ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಸೊ ಒಳ್ಳೆ ರೆಸ್ಪಾನ್ಸ್ ಇರುವಂಥದ್ದು. ಸೊ ನೀವು ಕೂಡ ಕಾಟೇರ ಸಿನಿಮಾವನ್ನು ನೋಡಲೇಬೇಕು. ಕಾಟೇರ ಇನ್ನೂ ಕೂಡ ಡೀಟೇಲ್ ಆಗಿ ಹೇಳ್ಬೋದು, ಆದರೆ ನೀವು ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡಿದ್ರೇ ನಿಮಗೆ ಅದು ಅರ್ಥ ಆಗುತ್ತೆ ಇನ್ನೂ ಕೂಡ. ಸೊ ನೀವು
ಕೂಡ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ ಈ ಸಿನಿಮಾಕ್ಕೆ ನೀವು ನೋಡಿದ ಮೇಲೆ ಖಂಡಿತವಾಗ್ಲೂ ನೀವು ಕೂಡ ಹೇಳ್ಬೋದು. ಸೊ ಇದು ದರ್ಶನ್ ಅವರ ಮೂವಿ ಕಾಟೇರ ಸಿನಿಮಾದ ರಿವ್ಯೂ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.